ಗೊತ್ತಿಲ್ಲಪ್ಪ ಮುಲ್ಲ ಗೆಜ್ಜ ಇಂಜೆಕ್ಷನ್ ಒಂದಾ ಎರಡು. ಬಾಯ್ ಬಾಯ್. ಸೂಪರ್ ಆಗಿದೆ, ತುಂಬಾ ಟೇಸ್ಟ್ ಆಗಿದೆ. ಖಾಲಿ ಚಿಂತಗಳ ಮೀಪದ್ ಬುಡ್ಕೋಬೇಕ ಬಡವ್ ಕೊಡ್ಕ ಬಲೆ ಪಾಪ ಹೇಳಿದ ಮೇಲೆ ಮುಗೀತು. ಇವ್ರಿಗೇನು ಎತ್ತೆ ಇಲ್ಲ, ಟೈಮಿಗೆ ಟೀ ಕಾಫಿ ಊಟ ಎಲ್ಲ ಬರುತ್ತೆ ಇವ್ರಿಗೆ. ಎಣ್ಣೆಗಾಯಿ ಬದನೆಕಾಯಿ. ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ಇವತ್ತು ನನ್ನ ಮುದ್ದು ಬಾಪುನ ರಾಮ ಮಾಡಬೇಕು, ಹಾಗೆಯೇ ಒಂದಷ್ಟು ಬ್ಯೂಟಿಫುಲ್ ಮೂಮೆಂಟ್ಸ್ನ ಶೇರ್ ಮಾಡಬೇಕು. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಬೆಳಿಗ್ಗೆ 7:15. ಇದು ನಮ್ಮ ಮನೆಯ ಗ್ಯಾಸಿನ ಕತೆ. ನಿಮ್ಮ ಮನೆಯಲ್ಲೂ ಹೀಗೆ ಗ್ಯಾಸ್ ಇಲ್ಲ ಅಂತ ಚಿಂತೆ ಇಲ್ಲದ ಏಕೈಕ ವ್ಯಕ್ತಿ ಅಂದ್ರೆ ಇದು ಏಕೈಕ ವ್ಯಕ್ತಿ. ಅವರಿಗೆ ಚಿಂತೆ ಇಲ್ಲ, ಯಾಕಂದ್ರೆ ಅವರಿಗೆ ಅಕ್ಕನ ತಂಗಿ ಮನೆಗೆ ಹೋಗ್ತಾರೆ. ಮಗಳ ಮೇಲೆ ಅಷ್ಟೊಂದು ಭರವಸೆ. ಇವತ್ತು ರೇಣು ತಂದು ಎಣ್ಣೆಗಾಯಿ ಬದನೆಕಾಯಿ ಸೂಪರ್ ಕಾಣಿಸ್ತೈತೆ. ಇದೇ ಗಂಟಿ, ಅದನ್ನೇ ತಿನ್ಬೇಕು. ಹಸಿನೇ ತಿನ್ಬೇಕಿನ್ನ. ಅಲ್ಲ ಮಮ್ಮಿ, 2 ಇಂಡಿಯನ್ ಗ್ಯಾಸ್ ಇದ್ದು ಒಂದು ತಂದಿಲ್ಲ. ಹಿಂಗೆ ಮಾಡ್ತಾರೆ ಡ್ರಾಮಾ. ಅದು ಶಾಂತ ಅಂತ ಗೊತ್ತಾ, ಹೆಸರು ಗೊತ್ತಲ್ಲ ನಿಮ್ಗೆ? ಅವ್ರ ಮನೆದು ಭಾರತ್ ಗ್ಯಾಸ್, ನಮ್ದು ಇಂಡಿಯನ್. ನಾವು ಆಗ್ತಾ ಇದ್ವಿ. ಏನಿಲ್ಲ, ಅಪ್ಪಾಜಿ ಹೋಗ್ತಾ ಇರ್ತಾರಂದ್ರು. ಇವ್ರಿಗೇನು ಎತ್ತೆ ಇಲ್ಲ, ಟೈಮಿಗೆ ಟೀ ಕಾಫಿ ಊಟ ಎಲ್ಲ ಬರುತ್ತೆ ಇವ್ರಿಗೆ, ಎಲ್ಲ ಸಿಗುತ್ತೆ. ಗ್ಯಾಸ್ ಇಲ್ಲ. ಬೆಳಿಗ್ಗೆ ಎದ್ದಿದ್ದಾರೆ. ಅವ್ರಿಗೆ ಏನಂತಾನೆ ಅರ್ಥ ಆಗ್ತಿಲ್ಲ ಪ್ರಪಂಚದಲ್ಲಿ. ಹೋಗಿ ಕಾಫಿ ಕುಡೀರಿ. ಗ್ಯಾಸ್ ಇಲ್ಲದೆ ಇದ್ರೆ ಏನಂತೆ, ಭರ್ಜರಿ ತಿಂಡಿ ಅಂತೂ ಆಯ್ತು ಇವತ್ತು. ಅಯ್ಯೋ ಯಾಕಪ್ಪ ಮೊಬೈಲ್ ಹಿಂಗ್ ಆಗ್ತಾ ಇದೆ. ಇನ್ನ ಇದೇನಿದು ಗ್ರೇವಿ, ಆಮೇಲೆ ಚಟ್ನಿ. ಇವಾಗ ಗ್ಯಾಸ್ ತರದಕ್ಕೆ ಹೋಗ್ತಾ ಇದ್ದಾರೆ. ಏನೋ ಒಂದು ಮಾಡಿ ಉಪಾಯ ಮಾಡಿ. ಎಷ್ಟು 30 ವರ್ಷದಿಂದ ಒಂದೇ ಊರಲ್ಲಿ ಇದ್ದಿದ್ದಕ್ಕೆ ಸಹಾಯವಾಗಿದೆ ನಮಗೆ ಅಕ್ಕಪಕ್ಕ ಮನೆಯವರಿಂದ. ಸಿಲಿಂಡರ್ ಸಿಗ್ತಾ ಇದೆ. ತಿಂಡಿ ಹಾಕು. ಹಾಕ್ಲಾ? ಎಷ್ಟು ಹಾಕ್ಲಿ? 2-3 ಹಾಕು. 2-3 ಸಾಕಾ? 200 ರೂಪಾಯಿ ಒಂದು ಪ್ಲೇಟ್. 200 ರೂಪಾಯಿ ಕೊಡಿ. ನಿನ್ನೆ ಕೊಟ್ಟಿದ್ದೀರಾ? ನಿನ್ನೆಗೇನೆ ಇವತ್ತಿದ್ ಕೊಡಿ. ಇವತ್ತು ಆಮೇಲೆ ಕೊಡ್ತೀರಾ? ಸರಿ. ಏನ್ ತಗೊಳ್ಳಿ? ಖಾಲಿ ಚೇನ್ ತಗೊಳ್ಳ? ಬೇಜಾರು ಮಾಡ್ಕೊಡ್ದು. ತಗೋತೀನಿ. ಹೇಳಿದ ಮೇಲೆ ಮುಗೀತು. ಚೆನ್ನಾಗೈತಾ? ನಾನು ಮಾಡಿದ್ದು ಚೆನ್ನಾಗೈತಾ? ಎದ್ದು ಹೇಳೋದು ಕೂರಕ್ಕಾಗಲ್ಲ ಅಂತ ಫಿಕ್ಸ್ ಆಗಿ ಕೂತ್ಕೊಂಡ್ಬಿಟ್ಟಿದ್ವಿ ಇಲ್ಲಿ. ಅದಕ್ಕೆ ನಮ್ಮ ಸಿಸ್ಟರ್ ನೆಲದಲ್ಲಿ ಕೂತು ಪಾಪ ಸುಸ್ತಾಗಿ ಹೋಗಿದ್ದಾರೆ ಅಂತ ನಾನೀಗ ಕಾಫಿ ಕೊಡ್ತಿದ್ದೇನೆ, ಬಿಸಿ ಬಿಸಿ. ಒಂದು ನೆಮ್ಮದಿಯಿಂದ ಬಂದು ನನ್ನ ಹಸ್ಬೆಂಡ್ ಜೊತೆಗೆ ಕಾಫಿ ಕುಡಿಯೋಣ ಅಂದ್ರೆ, ಅವ್ರ ಕಾಫಿ ನಂದು ಹಾಲಿಗೆ ಡ್ರೈ ಫ್ರೂಟ್ಸ್ ಮಿಕ್ಸ್ ಆಯ್ತಾ, ಒಳಗಡೆ ಶುರು ಹಾಲು ಹಸು. ಟೈಮ್ ಎಷ್ಟು ಆಯ್ತು? 9:30. ಸ್ನಾನ ಮಾಡ್ಸೋಣ. ಅಮ್ಮ ಬಾಲಿ ಮೀಪಾಗಮ್ಮ, ಅವು ಬಡವ್ ಮುಂದು ಮಲ್ತೊಂದುಂಡತೆ ಮೀಪಾಗ್ ಬುಡ್ಕೋಬೇಕ ಬಡವ್ ಕೊಡ್ಕ ಬಲೆ. ಫಿಕ್ಸ್ಡ್ ಟೈಮ್ ಮಾಡಿದೀವಿ ಅಂತ. ಆಲ್ಮೋಸ್ಟ್ ಇದೇ ಹೊತ್ತಿಗಲ್ಲ ಸ್ನಾನ ಮಾಡ್ಸೋದು ಪಾಪುಗೆ, ಆಯಿಲ್ ಮಸಾಜ್ ಮಾಡಿ 9:30. ಸೊ ಅದೇನೋ ರುಟೀನ್ ಹಂಗೆ ಫಿಕ್ಸ್ ಆಗುತ್ತೆ. ನಾವು ಅಯ್ಯೋ ಎಲ್ಲರಿಗೂ ರುಟೀನ್ ಇದೆ, ನಮ್ಮ ಪಾಪುಗಿಲ್ಲ ಅಂತ ಅನ್ಕೋಬಾರ್ದು. ಬಿಕಾಸ್ ಅವ್ರವ್ರ ಮಕ್ಳಿಗೆ ಆ ರುಟೀನ್ ಹೆಂಗೋ ಸೆಟ್ ಆಗುತ್ತೆ ನಿಧಾನಕ್ಕೆ. ನೋಡಿ ಬಂದ್ರು. ಅಳ್ತಾ ಇದೆಯಾ? ಹಾಲ್ಗ ಏನಕ್ಕೆ ಆಗ್ತಿದ್ ಮತ್ತೆ? ಇಟ್ಕೊಂಡೆ. ಓ ಎದ್ದಿದ್ದ ಅಷ್ಟು ಪಕ್ಕ.
ಪೂಜ್ಲೆ ಎಣ್ಣೆ ಹಚ್ಚಲಮ್ಮ ಅಪ್ಪಾಜಿ. ಎಣ್ಣೆ ತಾನೆ ಡ್ರೈ ಶೀಟ್ಗೆ ಪ್ಲೇ. ಬರೋದಿಲ್ಲ ನೀವು ಇವತ್ತು? ಇಲ್ಲ, ನಾವು ಸಂಜೆ ಆಗ್ತದೆ ಬರೋದು. ಆಯ್ತು, ತೊಂದರೆ ಇಲ್ಲ. ಪಪ್ಪಂಗೆ ಸಾಕಾಗಿದೆ ಬಂದು ನಮ್ಮ ಜೊತೆ. ಇವತ್ತು ಬರ್ತೀವಿ ಅಂತ ಕೇಳಿದ್ರೆ ಬರಲ್ಲ, ನಾವು ಎಲ್ಲಿ ಹೋಗ್ತೀವಿ. ಒಬ್ರಿಗೂ ಕೈ ಕಾಲು ಅಲ್ಲಿ ಶಕ್ತಿನೇ ಇಲ್ಲ, ಹಂಗೆ ನೋವಿದೆ ಸೊಂಟದಿಂದ ಕೆಳಗಡೆ. ಬೈಜಡ ಐಟಿ ಹೋಗ್ಕೊಡು. ಬೈಜಿಡಲ್ಲ ಮಲ್ಲೇಜಮ್ಮ ಕುಂಟದ ಮೆತ್ತದಿಲ್ಲೆ ಬಾಟ್ಲಿಡ ತಿರ್ಗೆ ಪುಳಿರಿದ್ದಾಯ ಕಟ್ಟೆ. ನಾವು ಬೆಳೆದಿರೋ ಟೊಮೆಟೊ ಬಾಯ್. ಇದು ನಿಮ್ಗೆ ಆಗಲೇ ಬರ್ತಲ್ಲ ದಸರಾದಲ್ಲಿ ತೋರಿಸಿದ್ರು, ಇವಾಗ ಮತ್ತೆ ಇದು ಸ್ಟಾರ್ಟ್ ಆಗಿದೆ. ಮತ್ತೆ ಇದು ಬೀಟ್ರೂಟು, ಕ್ಯಾಬೇಜ್, ಇದೇನು ಹೇಳಿದ್ರು ಸಿಹಿ ಕುಂಬಳಕಾಯಿ ಅಲ್ವಾ? ಇಷ್ಟು ಐಟಮ್ ಒಳಗಿಡ್ಲಿಕ್ಕೆ ಆಗ್ಲಿಲ್ಲ, ಯಾವ್ದು ಹಾಳಾಗೋದಿಲ್ಲ ಅದಕ್ಕೆ ಹೊರಗಿಟ್ಟಿದ್ದೇವೆ. ಇಷ್ಟು ಈರುಳ್ಳಿ. ಅದು ಈರುಳ್ಳಿ ಆದ್ರೆ ನಮ್ಗೆ ಖರ್ಚಾಗ್ತದೆ. ಇನ್ನು ನಮ್ಗೆ 3 ವಾರ ತರಕಾರಿ ಬರೋದು ಟೆನ್ಷನ್ನೇ ಇಲ್ಲ. ಅಲ್ಲಿ ಕಮ್ಮಿ ರೇಟಿಗೆ ಸಿಕ್ಕಿತ್ತಂತ ತುಂಬಾ ತಕೊಂಡು ಬಂದು ಫುಲ್ ಇದು ವೆಜಿಟೇರಿಯನ್. ನಮ್ಗೆ ರೇಣುಕಾ ಮೇಡಮ್ಗೆ ತರಕಾರಿ ಅಂದ್ರೆ ತುಂಬಾ ಇಷ್ಟ, ಅದಕ್ಕೆ ಅವರ ಅಣ್ಣ ಪ್ರೀತಿಯಿಂದ ತರಕಾರಿ ತಕೊಂಡು ಬಂದಾಗ. ವೆಜ್ಜಾರಲ್ಲ ಜಾಸ್ತಿ, ಅವರು ಮೀನ್ ತಿನ್ನೋದಿಲ್ಲ, ಫಿಶ್ ತಿನ್ನೋದಿಲ್ಲ, ಚಿಕನ್, ಮಟನ್, ಎಗ್ ಈ ತರ ತಿನ್ನೋದು ಇಲ್ಲ. ಅವರ ಸಸ್ಯಗೂ ಇಷ್ಟನೇ. ಅಪ್ಪಾಜಿ ಸೀಸನ್ಸ್ ಫಸ್ಟ್ ಮ್ಯಾಂಗೋ ತಂದಿದ್ದಾರೆ. ನನಗೆ ಮ್ಯಾಂಗೋ ಅಂದರೆ ತುಂಬ ಇಷ್ಟ ಅಂತ ಗೊತ್ತಲ್ವಾ, ಸೊ ವೆಜಿಟೇಬಲ್ ಫ್ರೂಟ್ಸ್ ತರೋದಕ್ಕೆ ಹೋಗಿರೋರು ಅದನ್ನು ತಂದರು. ಅದೇ ಚೆನ್ನಾಗಿರೋದು, ಅದು ಗೊತ್ತಿಲ್ಲ. ಇದು ಇದು ಈ ಥರ ಇದು ಇದೆ ಅಲ್ವಾ? ನಮ್ಮ ಪಂಜೀರಿ ಮತ್ತೆ ಬಂತು. ಪಂಜೀರಿ ತುಂಬಾ ಟೇಸ್ಟ್ ಆಗಿದೆ, ಇಷ್ಟ ಆಯ್ತು ನಮ್ಗೆ, ಅದಕ್ಕೆ 2ನೇ ಸಲ ತರಿಸಿದ್ದೇವೆ. ಅದಕ್ಕೆ ನಾನು ಹೇಳಿದ್ದೆ ನನಗೆ ಬೇಕಿದ್ದು ಅಂತ. ಇನ್ನೊಂದ್ಸಲ ತರಿಸಿದ್ಲು ನೋಡಿ, ವೆರಿ ನೈಸ್. ಬಟ್ ಈ ಸತಿ ಡಿಫ್ರೆಂಟ್ ಉಂಡತೆ. ಲಾಯ್ಕೊಂಡೆ ಒಂದ್ಸಲ ಇಲ್ಲಿ ಇರ್ತದೆ, ಈ ಸಲ ಕೊಚ್ಚಿದ ಜೇರಿಚ್ಚ. ಇದನ್ನು ಪೋಸ್ಟ್ ಪಾರ್ಟಮ್ ಸೂಪರ್ ಫುಡ್ ಅಂತ ಕರಿತೀವಿ. ಎನರ್ಜಿ, ಸ್ಟ್ರೆಂತ್ ಆ್ಯಂಡ್ ರಿಕವರಿಗೆ ತುಂಬಾ ಒಳ್ಳೆಯದು. ಸೊ ನೀವು ನ್ಯೂ ಮಾಮ್ಸ್ ಆಗಿದ್ದಲ್ಲಿ ಇದನ್ನು ಟ್ರೈ ಮಾಡ್ಬೋದು. ಡೈಲಿ 1 ಸ್ಪೂನ್ ಹಾಲ್ಗೆ ಕುಡಿಬೋದು ಅಥವಾ ಹಾಗೆ ಸುಮ್ಮನೆನೂ ತಿನ್ಬೋದು. ಇಟ್ಸ್ ಸೋ ಡೆಲಿಷಿಯಸ್. ಎಲ್ಲ ಡ್ರೈ ಫ್ರೂಟ್ಸ್ ಮಿಕ್ಸ್ ಇರುತ್ತೆ ಇದರಲ್ಲಿ. ನಾನು 2ನೇ ಸತಿ ಆರ್ಡರ್ ಮಾಡಿರೋದು ಇವ್ರ ಹತ್ರ. ಬೋರ್ಡ್ಗೆ ಹೆಂಗೆ ನೈಟಿ ಯಾರಾದ್ರೂ ನೈಟಿ ಬಿಸ್ನೆಸ್ ಮಾಡ್ತಾ ಇದ್ರೆ ಪ್ಲೀಸ್ 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 ನನಗೆ ಬ್ರ್ಯಾಂಡೆಡ್ ನೈಟ್ ಇದ್ರೆ ಕಳಿಸಿ. ಪ್ಲೀಸ್ ಪ್ಲೀಸ್ ಪ್ಲೀಸ್. ಒಂದು ನೈಟಿಗೆ ಕೇವಲ 2,000 ರೂಪಾಯಿ. ಆ ಥರದ ನೈಟಿ ಆದ್ರೆ ಒಳ್ಳೇದು, ನನಗೆ ಇಷ್ಟ, ನನಗೆ ಬೇಕಾದ ನೈಟಿ ಅದು. ಅಮ್ಮನ್ಗೆ ಆನ್ಲೈನ್ ಅಲ್ಲಿ ಯಾವ ನೈಟಿ ತರಿಸಿದ್ರು ಗಿಡ್ಡ ಆಗುತ್ತಂತೆ. Correct. ಸೊ ಬೆಂಗಳೂರಲ್ಲಿ ಎಲ್ಲಿ ಸಿಗುತ್ತೆ ಅಮ್ಮನ್ ಸೈಜ್ಗೆ? ಅಮ್ಮನ್ಗೆ ಉದ್ದ ನೈಟಿ, ಉದ್ದ ಕುರ್ತಿ ಟಾಪ್ಸ್ ಅಂತೆ. ಸೊ ನಿಮ್ಮ ಸಜೆಷನ್ಸ್ ಬೆಂಗಳೂರಲ್ಲಿ ಹೇಳಿ ಆಯ್ತಾ, ಅಮ್ಮನ್ ಕರ್ಕೊಂಡು ಹೋಗಿ ಅಲ್ಲಿ ಶಾಪಿಂಗ್ ಮಾಡ್ಸೋಣ. ನಾನು ಆನ್ಲೈನಲ್ಲಿ ಏನು ತಂದ್ರೂ ಅಮ್ಮನಿಗಿಲ್ಲ ಚಿಕ್ಕದಾಗುತ್ತೆ, ಶಾರ್ಟ್ ಆಗುತ್ತೆ ಅಂತ. ಅವ್ರಿಗೆ ಸ್ವಲ್ಪ ಲಾಂಗ್ ಬೇಕಲ್ವಾ, ಬಟ್ ನಂದೆಲ್ಲ ಸಿಗುತ್ತೆ. ನಾನು ಇನ್ನೊಂದೇನೋ ಟ್ರೈ ಮಾಡಿದ್ದೀನಿ, ಐ ಹೋಪ್ ಅವ್ರಿಗೆ ಇಷ್ಟ ಆಗುತ್ತೆ, ನೋಡೋಣ. ಸೊ ರೀಸೆಂಟಾಗಿ ಈ ಕಾವೇರಿ ಹಾಸ್ಪಿಟಲಲ್ಲಿ ಒಂದು ಇವೆಂಟ್ ಆಗಿತ್ತು ಆಯಿತಾ. ನನ್ನ ಇನ್ವೈಟ್ ಮಾಡಿದರು ಡಾಕ್ಟರ್ಸ್ ಜೊತೆ ಇಂಟರಾಕ್ಟ್ ಮಾಡೋದಕ್ಕೆ, ಪ್ಯಾನಲ್ ಡಿಸ್ಕಷನಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ. ಇಟ್ ವಾಸ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ಆಯಿತಾ. ವುಮೆನ್ಸ್ ಡೇ ಪ್ರಯುಕ್ತ ಹಾಗೆಯೇ ಒಂದಷ್ಟು ಸ್ಟಾಲ್ಸ್ ಇತ್ತು. ಅದರಲ್ಲಿ ನನಗೆ ಇವ್ರ ಬಿಸ್ನೆಸ್ ತುಂಬಾ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ದೇಸಿ ಗೀ, ದೇಸಿ ಮಿಲ್ಕ್, ಒಂದಷ್ಟು ದೇಸಿ ಪ್ರಾಡಕ್ಟ್ಸ್, ಸಸ್ಟೈನೇಬಲ್ ಫಾರ್ಮಿಂಗ್ ಮುಖಾಂತರ ಇವ್ರು ಮಾಡೋದು. ಆ್ಯಂಡ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಹಾಕಿದ್ದೀನಿ, ನಿಮಗೆ ಬೇಕಿದ್ರೆ ಚೆಕ್ ಮಾಡ್ಬೋದು ಅಂತ. ಇನ್ನು ಒಂದು ಹೊಲಿಸ್ಟಿಕ್ ಹೀಲಿಂಗ್ ವಾಸ್ ರಿಯಲಿ ಯುನಿಕ್. ಆ್ಯಂಡ್ ಇವ್ರು ಹೋಮ್ ಮೇಡ್ ಐಸ್ ಕ್ರೀಮ್ಸ್ ಮಾಡ್ತಾರೆ ಗೊತ್ತಾ. ಆ್ಯಂಡ್ ನಾರ್ಮಲ್ ಫ್ಲೇವರ್ಸ್ ಎಲ್ಲ ವೆರಿ ಡಿಫ್ರೆಂಟ್ ಫ್ಲೇವರ್ಸ್. ಜೊತೆಗೆ ಪ್ಯಾನಲ್ ಡಿಸ್ಕಷನಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡಿದೆ. ವುಮೆನ್ ಆಂಟರ್ಪ್ರಿನರ್ಸ್ ಆನೆಸ್ಟಾಗಿ ಕ್ರೆಡಿಬಲ್ ಬಿಸ್ನೆಸ್ ಮಾಡ್ತಾ ಇದ್ರೆ ಅವ್ರಿಗೆ ಸಪೋರ್ಟ್ ಮಾಡೋದಂದರೆ ಬಹಳಷ್ಟು ಖುಷಿ ಕೊಡುತ್ತೆ. ಸೊ ಇಟ್ ವಾಸ್ ಅ ಬ್ಯೂಟಿಫುಲ್ ಡೇ. That's when we realize women are so strong. It's just that we have to realize how strong we are, and that's when we can keep going. ಇಷ್ಟು ಸಮಯ 35 years ಓಲ್ಡ್ ತೊಟ್ಟಿಲು, ಅಂದರೆ ನಾನು ಮಲಗಿದ್ನಲ್ಲ ಅದೇ ತೊಟ್ಟಿಲಲ್ಲಿ ಪಾಪುನ ಹಾಕಿದ್ವಿ. ಬಟ್ ನಾವು ಹೀಸ್ ಗ್ರೋಯಿಂಗ್ ಅಂದಮೇಲೆ ವಿ ನೀಡ್ ಅ ಬಿಗ್ ಒನ್. ನಂದು ನನ್ನ ಮಗ ಸ್ನಾನ ಮಾಡಿ ಬಂದ್ಮೇಲೆ ಫಸ್ಟ್ ಮಗನ ಕಿತ್ಕೊಳ್ಳೋಣ, ಮಗನ ಹಾಲು ಕುಡಿ ಆಯ್ತಾ. ಫೈನಲಿ ತೊಟ್ಟಿಲನ್ನು ಸೆಟ್ ಮಾಡಿದ್ದಾಯಿತು. ಇನ್ನೇನು ಪಾಪುನ ಇದರಲ್ಲಿ ಮಲಗಿಸ್ಬೇಕಷ್ಟೇ. ಎಲ್ಲ ಸೇಫ್ ಆಗಿದೆಯೋ ಡಬಲ್ ಚೆಕ್ ಎಲ್ಲ ಮಾಡಲೇಬೇಕಾಗುತ್ತೆ ಬೇಬಿ ಸೇಫ್ಟಿಗೋಸ್ಕರ. ಹಾಗೆಯೇ ಪಾಪುಗೆ ಏನು ಕಂಫರ್ಟೇಬಲ್ ಅದನ್ನು ಆದಷ್ಟು ನಮ್ಮ ಬೆಸ್ಟ್ ಪ್ರಯತ್ನ ಮಾಡಬೇಕು ಅನ್ನೋದು. ಸೊ ಕಂಫರ್ಟೇಬಲ್ ಅನಿಸುತ್ತೆ ಪಾಪುಗೆ, ನಮಗೂ ಖುಷಿ ಆಗುತ್ತೆ. ಏನೇ ಮಾಡಿದ್ರು ಪಾಪುಗೆ ಹಗಲಲ್ಲಿ ನಿದ್ದೆ ಕಮ್ಮಿ, ಯಾಕೆ ಏನು ಅಂತ ಗೊತ್ತಿಲ್ಲ, ಬಟ್ ನಿದ್ದೆ ತುಂಬ ಕಮ್ಮಿ, ವಿಚ್ ಇಸ್ ವೆರಿ ನಾರ್ಮಲ್ ಅಂತಾರೆ ಡಾಕ್ಟರ್ಸ್. ಬಟ್ ಯು ಹ್ಯಾವ್ ಎನಿ ಟಿಪ್ಸ್ ಅಂದರೆ ಲೆಟ್ ಅಸ್ ನೋ. ರಾತ್ರಿ ಅಂತೂ ಹಿ ಸ್ಲೀಪ್ಸ್ ವೆರಿ ಲೇಟ್. ನಾವು 7ವರೆಗೆ ಶುರು ಮಾಡಿದ್ರು ನಿದ್ದೆ ಮಾಡಿಸೋದಕ್ಕೆ ಇಲ್ಲ, ಏನು ಮಾಡಿದ್ರು ಆಗೋದೇ ಇಲ್ಲ. ಟಿಲ್ 11-11:30 ತನಕ ಆಗುತ್ತೆ. ನಿದ್ದೆ ಮಾಡೋದು ಎದ್ದೇಳೋದು, ನಿದ್ದೆ ಮಾಡೋದು ಎದ್ದೇಳೋದು, ಅದೇ ಆಗ್ತಾಯಿದೆ. ಟೈಮ್ ಆಗಿರೋದು 11:30. ನಮಗೆ ಬ್ಲಿಂಕೆಟಿಂದ ಆರ್ಡರ್ ಬಂದಿದೆ.
ನಮಗೆ ಬ್ಲಿಂಕಿಟಿಂದ ಗೋಧಿದು ಬ್ರೆಡ್ ಬಂದಿದೆ. ನಾಳೆ ಸ್ಯಾಂಡ್ವಿಚ್ ಬೇಕಂತೆ. ಸೊ ಐ ಥಾಟ್ ಸ್ಯಾಂಡ್ವಿಚ್, ಮಶ್ರೂಮ್ ಸ್ಯಾಂಡ್ವಿಚ್. ನಾಳೆ ನನ್ನ ಮಗಳು ಬ್ರೇಕ್ಫಾಸ್ಟ್ ಮಾಡು. ಸ್ಯಾಂಡ್ವಿಚ್ ಹೇಳಿದ್ರೆ ನನ್ನ ಮಗಳೇ ಮಾಡು. ಸ್ಯಾಂಡ್ವಿಚ್ ತಿನ್ಬೇಕಂತ ಆಸೆ ಆಗಿದೆ ನನಗೂ ಅವಳ ಮಾಮಿಗೆ. ಅದಕ್ಕೆ ನಾಳೆ ಸ್ಯಾಂಡ್ವಿಚ್, ಇಡ್ಲಿ, ದೋಸೆ, ಚಪಾತಿ ಮಾಡಿ ತಿಂದು ಬೇಜಾರಾಗೋಯ್ತು. ಇದಿಷ್ಟೇ ಅಲ್ಲ, ತರಕಾರಿ ಎಲ್ಲ ಬೇಕಾಗುತ್ತೆ. ಮಶ್ರೂಮ್ ಉಂಡಿ ಅಲ್ಲೇ ಮೂಲು ಉಂಡು ಉಂಡು ಉಂಡು. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ಇವತ್ತು ಎಲ್ರಿಗೂ ಪನ್ನೀರ್ ಮಶ್ರೂಮ್ ಸ್ಯಾಂಡ್ವಿಚ್ ಜೊತೆಗೆ ವೆಜಿಟೇಬಲ್ ಸ್ಯಾಂಡ್ವಿಚ್. ನನಗೆ ಈ ಥರದ ಬ್ರೇಕ್ಫಾಸ್ಟ್ ಆಪ್ಷನ್ಸ್ ಮಾಡೋದಂದರೆ ಈಸಿ ಅನಿಸುತ್ತೆ, ಬಟ್ ಅಮ್ಮನಿಗೆ ಹಾಗಲ್ಲ. ಇಂಡಿಯನ್ ಬ್ರೇಕ್ಫಾಸ್ಟ್ ಆಪ್ಷನ್ಸೇ ಈಸಿ ಅನಿಸೋದು. ಐ ಲೈಕ್ ಈ ಥರದ ಪಾತ್ರೆಗಳು, ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ. ಆ್ಯಂಡ್ ಚೆನ್ನಾಗಿ ಬೇರೆ ಕುಕ್ ಆಗುತ್ತೆ. ಸ್ವಲ್ಪ ಹೆವಿ ಇರುತ್ತೆ. ಸಮ್ ಪ್ಲ್ಯಾನಿಂಗ್ ಯಾವತ್ತಾದ್ರೂ ಚೆನ್ನೈ ಕಡೆ ಹೋದಾಗ ಈ ಥರದ ಒಂದಷ್ಟು ಪಾತ್ರೆಗಳನ್ನ ಮನೆಗೆ ತರಬೇಕು ಅಂತ. ಆಯಿತು, ಈಸಿ ಸಿಂಪಲ್ ಸ್ಯಾಂಡ್ವಿಚ್ ರೆಸಿಪಿ. ಸೂಪರ್ ಆಗಿದೆ, ತುಂಬಾ ಟೇಸ್ಟ್ ಆಗಿದೆ. ಇದೇ ತರ ನಮ್ಗೆ ವಾರಕ್ಕೊಂದು 2 ಸಲ ಮಾಡಿಕೊಡಿ ಮೇಡಮ್. ಬೇಜಾರಾಗಿದೆ ದೋಸೆ, ಇಡ್ಲಿ, ಚಪಾತಿ ತಿಂದು ತಿಂದು. ನಾನು ರೇಣುಕ ಒಂದೇ ಪ್ಲೇಟ್ ಅಲ್ಲಿ ತಿಂತಿದ್ದೆ. ಅಲೆ ಬಣ್ಣದಕ್ಕೂ ಶಾಲ ಅಂಚನೆ ಮಲ್ಪಡ ಈ ಒಂಜಿ ಬಾಯಿ ಮಾಡೋಣ ಕೋಮಗ ಬಡ ಭುಜ. ಇದ್ರಲ್ಲಿ ಎಕ್ಸ್ಟ್ರಾ ಇದೆ ಪನ್ನೀರ್, ನೀವು ನೋಡಿದ್ರೆ ಗೊತ್ತಾಗುತ್ತಲ್ಲ. ಥ್ಯಾಂಕ್ ಯು ಮೇಡಮ್. ನಿಮ್ಗೆ ಯಾವ್ದು ಇಷ್ಟ ಆಯ್ತು? ಇದಾದ ಪನ್ನೀರ್ ಸೊಪ್ಪೆಲ್ಲ ಬೀಳಲ್ಲ ಇದು. ಗೊತ್ತಾಯ್ತು, ನಮ್ದು ಗಾಳಿಸಿದಾರ ಹಿಟ್ಟು ಗಾಳಿಸ್ತಾರ. ಸರಿ ಸರಿ. ಈ ಅಮ್ಮ ಎದ್ರಿ ಕಡೆಗೆ ಇನ್ನಾಗಿದೆ. ಈ ಅಮ್ಮ ಈ ಅಮ್ಮ ಭಯ ಬಿಟ್ಟಿದೆ ಬಂತು ಸಂಧ್ಯಾ. ಜೋಶಲ್ಲಿ ಓಡಿ ಓಡಿ ತಗೊಂಡಿದ್ದೇ ಬರಲ್ಲ ಸಂಧ್ಯಾ. ಇವ್ರು ಏನ್ ಗೊತ್ತಾ, ಇವ್ರು ನಿಧಾನಕ್ಕೆ ಲೆಕ್ಕ ಮಾಡ್ಕೊಂಡು ಇದು ಏತು ಇದು ಏತು ನಮ್ಮಲ್ಲಿ ತಗ 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 ಅಲ್ಲಿ ಈ ತಗ ತಗ ಪಾಪು ಮಲಗಿದೆ ಆಯ್ತಾ. ಬಟ್ ಇವಾಗ ವ್ಯಾಕ್ಸಿನಿಗೆ ಕರ್ಕೊಂಡು ಹೋಗ್ಬೇಕು. ಪಾಪ ನಾನು ಮಲಸಿದ್ದೇನೆ ಅಷ್ಟು ನಿದ್ದೆ ಮಾಡಿದ್ರು. ಪಾಪ ನೀವು ಎತ್ಕೊಂಡು ಹೋಗ್ತಾರೆ. ಓ ಜೋಜಾ ಅಯ್ಯಪ್ಪ ಮೂಕು ನಿದ್ರಣೆ ನಾನು ಒಡೆ ಮಾತು ಹೋಗಿನಪ್ಪ. ಬಾಯ್ ಬಾಯ್. ಇಂಜೆಕ್ಷನ್ ಕೊಡ್ತಾರೆ ಮಗುಗೆ. ಬರ್ತೀರಾ? ಓಕೆ 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 ಚಲ್. ಮಕ್ಕಳಿಗೆ ಕೊಡಬೇಕಾಗಿರುವಂಥ ಈ ವ್ಯಾಕ್ಸಿನ್ಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಕಸ್ಮಾತ್ ನೀವು ಮಿಸ್ ಮಾಡಿದರೆ, ಟೈಮ್ ಇಲ್ಲ ಅಥವಾ ದುಡ್ಡಿಲ್ಲ ಅನ್ನೋ ರೀಸನ್ ಇದ್ದರೆ, ದ್ಯಾಟ್ ಇಸ್ ನಾಟ್ ಅ ರೀಸನ್. ಬಿಕಾಸ್ ಗೌರ್ಮೆಂಟ್ ಹಾಸ್ಪಿಟಲಲ್ಲೂ ಈ ವ್ಯಾಕ್ಸಿನ್ಸ್ ಎಲ್ಲ ಸಿಗುತ್ತೆ. ಪ್ಲೀಸ್ ಮೇಕ್ ಶೂರ್ ಆದಷ್ಟು ಬೇಗ ನಿಮ್ಮ ಮಕ್ಕಳಿಗೆ ಕೊಡ್ತೀರಾ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ದಿಯರ್ ಸೇಫ್ಟಿ ಆ್ಯಂಡ್ ಪ್ರೊಟೆಕ್ಷನ್. ಇಂಜೆಕ್ಷನ್ ಒಂದಾ? ಎರಡು ಇಲ್ಲಿಗೊಂದು ಗೊತ್ತಿದೆ. 2 ಅಲ್ಲಿಗೆ. ಪಾಪ ಹೊಂಕಾಗ್ಬಿಡ್ತು. ಇಂಜೆಕ್ಷನ್ನು ಏನು ಇಂಜೆಕ್ಷನ್ನು ಏನು ಪ್ರಯುಕ್ತ ಅಂತ. ಶಕ್ತಿ ಬರಲಿ ಅಂತ. ಶಕ್ತಿ ಬರೋದಕ್ಕೆ. How was your baby's second vaccine experience? Vaccination painful ಪಾಪು ಅಲ್ವಾ? he cried ಅಲ್ವಾ? ಏನು ಮಾಡೋಕ್ಕಾಗ, ಚಿಕ್ಕ ಮಕ್ಕಳು ಅಳ್ತಾರೆ. ಇದಾದ್ಮೇಲೆ ಇನ್ನೊಂದು ಡೋಸ್ ಇದೆಯಲ್ಲ, 14 weeks 14 ವೀಕ್ಸ್ಗೆ ನೆಕ್ಸ್ಟ್. ಸೊ ಎಷ್ಟಾಯ್ತು ಈ ಸತಿ? 9,200. ಸೇಮ್. ನೆಕ್ಸ್ಟ್ ಟೈಮು ಸೇಮ್. ಅದಾದಮೇಲೆ ಬೇರೆ ವ್ಯಾಕ್ಸಿನ್ಸ್ ಅಲ್ಲ? ಆಮೇಲೆ 6 monthsಗೆ ಬೇರೆ. ಹೊಸ ತೊಡಕು. ಅವು ಏನು ಗೊತ್ತಿದ್ರು, ಹೊಸ ತೊಡಕ ಹಳೆ ತೊಡಕ. ಹೊಸ ತೊಡಕ ಹಳೆ ತೊಡಕ ನಂಗೆ ಗೊತ್ತಿಲ್ಲ. ಅಂತ ಯುಗಾದಿ ಬರ್ತಿರೋದ್ರಲ್ಲಿ ಚಿಕನ್ನೇ. ಸಂಜೆಗೆ ಬಿರಿಯಾನಿ ಮತ್ತೆ ಸಲಾಡ್ ಅಷ್ಟೇ. ಮತ್ತೆ ಮಕ್ಕಳಿಗೆ ಸ್ವಲ್ಪ ಕೊಡೋಣ ಅಂತ ಇವತ್ತು ಸ್ವಲ್ಪ ಫಿಶ್ ಎಲ್ಲ ತಂದಿದ್ದೇನೆ. ಸಾರು ಮಾಡಿ ಅವರಿಗೂ ಕಳಿಸುವ ಅಂತ. ಎಲ್ಲ ಯುಗಾದಿಗೆ ಮುಂಚೆ ದೊಡ್ಡ ಬಸಳೆ ಇದೆ ರೇಣುಕ, ಅದು ಬಸಳೆ ಕಡ್ಲೆ ಹಾಕಿ ಬಸಳೆ ಕೋಲ್ಡ್ ಮೀಟ್ ಮಾಡಿ ಓವನಲ್ಲಿ ಇಡೋದಾ? ಗ್ಲಾಸ್ ಮಾಡಿದ್ರು. ನಮ್ಮ ಬಿರಿಯಾನಿ ರೈಸ್ ನೋಡಿ ಹೇಗೆ ಬಂದಿದೆ, ಉದುರಾಗಿ ನೋಡಿ.
ಗಮ ಗಮಂತಿದೆ. ಮಾಮಿಗೆ ಇಷ್ಟನಾ ಬಿರಿಯಾನಿ? ರೆಗೆಡ್ಡೆ ಪಾಪುಗೆ ರಾಮನವಮಿಗೆ ರಾಮನ್ ಥರ ರೆಡಿ ಮಾಡೋಣ ಅಂತ ಆಸೆ ಆಯ್ತಾ. ಸೊ ನಾಮಕ್ಕೆ ಅಕ್ಕಿ ಹಿಟ್ಟು ಮತ್ತೆ ನೀರನ್ನ ಮಿಕ್ಸ್ ಮಾಡಿ ಅದ್ರದ್ದು ಪೇಸ್ಟ್ ಮಾಡೋಣ ಅಂತ. ಬಟ್ ಮಧ್ಯದಲ್ಲಿ ಕೆಂಪು ಇಡಬೇಕಲ್ವಾ. ಸೊ ಅರಿಶಿನಕ್ಕೆ ಪ್ಯೂರ್ ಆರ್ಗ್ಯಾನಿಕ್ ಅರಿಶಿನ ಇತ್ತು, ಅದಕ್ಕೆ ನಿಂಬೆಹಣ್ಣು ಹಾಕಿದ್ರೆ ಕಲರ್ ಬರುತ್ತೆ ಅಂದ್ರು. ಸಂಜೆನೂ ಅಮ್ಮನೂ ಆಗುತ್ತೆ ಅಂದ್ರು, ಆಗ್ಲೇ ಇಲ್ಲ. ನಾನು ಯೂಟ್ಯೂಬಲ್ಲಿ ನೋಡಿ ನಾನು ಚಾಟಿಂಗ್ ನೋಡಿದೆ, ನನ್ನ ಹತ್ರ ಕುಂಕುಮ ಇರಲಿಲ್ಲ ಆರ್ಗ್ಯಾನಿಕ್. ಆರ್ಡರ್ ಮಾಡಿದ್ರೆ ಬ್ಲಿಂಕಿಟಲ್ಲಿ ಇಲ್ಲ, ಜೆಪ್ಟೋದಲ್ಲಿ ಇಲ್ಲ. ಸೊ ಬಟ್ ಇವಾಗ ಅಮ್ಮ ಹೇಳ್ತಾ ಇದ್ದಾರೆ ಅವ್ರು ಊರಿನ ತಂದಿರೋದು ಆರ್ಗ್ಯಾನಿಕ್ ಅಂತೆ. ಸೊ ಸ್ವಲ್ಪ ಅದನ್ನ ಹಾಕೋಣ ಅಂತ, ಆಗ್ಲೇ ಇಲ್ಲ. ಹಾಗೆ ಆರೆಂಜ್ ಕಲರ್ ಶಾಲ್ ಬೇಕು. ಸೊ ಅದಕ್ಕೆ ಆರೆಂಜ್ ಕಲರ್ ಕ್ಲಾತ್ ಅಂತ ಸರ್ಚ್ ಮಾಡಿದಾಗ ಸಿಗ್ತಾ ಅದನ್ನೇ ಆರ್ಡರ್ ಮಾಡಿದ್ದೀನಿ. ಅದನ್ನ ಇವಾಗ ಕಟ್ ಮಾಡೋಣ, ಪಾಪು ದೊಡ್ಡದಾಗುತ್ತಲ್ಲ. ಸೊ ಇದಾಯ್ತು. ಬೇಡ, ನಾನು ಫ್ಲಾಗ್ ಆರ್ಡರ್ ಮಾಡಿದ್ರೆ ಚಿಕ್ಕ ಫ್ಲಾಗ್ ಅನ್ಕೊಂಡ್ರೆ ಚೆಕ್ ದಿಸ್, ಇಷ್ಟು ದೊಡ್ಡ ಫ್ಲಾಗ್. ಇದನ್ನ ಏನು ಮಾಡೋಣ? ಸೊ ಇದರಲ್ಲೇ ಫ್ಲಾಗ್ ಮಾಡೋಣ ಅಂತ ಅನ್ಕೊಂಡಿದೀವಿ ಈಗ. ಇದನ್ನೆಲ್ಲ ಲಾಸ್ಟ್ ಮಿನಿಟ್ ಆರ್ಡರ್ ಮಾಡಿದ್ದು. ಪಾಪು ಕಂಫರ್ಟೇಬಲ್ ಆಗಿರುತ್ತಾ, ಮಾಡಬೇಕಾ ಬೇಡ ಅನ್ನೋ ಯೋಚನೆಯಲ್ಲೇ ಇದ್ದೆ. ಬಟ್ ಫೈನಲಿ ಐ ಡಿಸೈಡೆಡ್ ಇಲ್ಲ, ಟ್ರೈ ಮಾಡೋಣ ಅಂತ. ಸೊ ಬ್ಲಿಂಕಿಟಿಂದೆಲ್ಲ ಆರ್ಡರ್ ಮಾಡಿ ಏನಾಗುತ್ತೆ ಅಷ್ಟನ್ನೇ ಅರೇಂಜ್ ಮಾಡಿದ್ದೀನಿ. ಐ ಹೋಪ್ ನಿಮಗೆ ಇಷ್ಟ ಆಗುತ್ತೆ. ನೋಡಿ ಆಯಿತಾ, ಸಿಂಪಲಾಗಿ ಪ್ಲ್ಯಾನ್ ಮಾಡಿರುವಂಥ ಒಂದು ಫೋಟೋಶೂಟ್ ಪಾಪುಗೆ. ನಿನ್ನೆ ಅಪ್ಪಾಜಿ ಹತ್ರ ಚೆಂಡು ಹೂವು ಥರದ ಕೇಳಿದ್ದೆ, ಯೆಲ್ಲೋ ಆ್ಯಂಡ್ ಆರೆಂಜಲ್ಲಿ ರಾಮ ಅಂತ ಬರೆಯೋಣ ಅಂತ. ಸೊ ಅದು ಒಂದು ಸ್ವಲ್ಪ ಮಾಡಬೇಕು. ಆಮೇಲೆ ಇಲ್ಲಿ ಪಾನಕ, ಕೋಸಂಬರಿ ಮತ್ತೆ ಇನ್ನೊಂದೇನದು ಪಾನಕ, ಮಜ್ಜಿಗೆ, ಮೂರು ಇದೆ. ಜುಗಾಣ ಏನ್ ಗೊತ್ತಾ, ಇದು ಐಸ್ ಕ್ರೀಮ್. ಮೊನ್ನೆ ಐಸ್ ಕ್ರೀಮ್ ತಂದಿದ್ವಲ್ಲ ಹಬ್ಬದ ದಿನ. ಸೊ ಅದ್ರ ಮಟ್ಕ ಸೋ ಗುಡ್, ಪರ್ಫೆಕ್ಟ್ ಅನ್ನಿಸ್ತು. ಫುಲ್ ಹಾಕಿಡೋಣ ಬನ್ನಿ. ಮಜ್ಜಿಗೆ, ಪಾನಕ, ಕೋಸಂಬರಿ. ಸ್ಮಾಲ್ ಎಫರ್ಟ್ಸ್, ಬಟ್ ದೊಡ್ಡವ್ರು ಆಗ್ತಾ ಫೋಟೋಶೂಟ್ಸ್ ಎಲ್ಲ ನೋಡಿದಾಗ ನಮ್ಮ ಮಕ್ಳಿಗೇ ಖುಷಿ ಆಗುತ್ತೆ. ಓ ಈ ಥರ ಎಲ್ಲ ಮಾಡಿದ್ರ ಅಂತ ಅಲ್ವಾ. ಆ್ಯಂಡ್ ಒಂದು ಸ್ವಲ್ಪ ಟೈಮ್ ಆ್ಯಂಡ್ ಎಫರ್ಟ್ಸ್ ಬೇಕಾಗುತ್ತೆ ಅಷ್ಟೇ. ಆ್ಯಂಡ್ ಮನೆಯಲ್ಲಿ ಇರುವಂಥ ಐಟಮ್ಸ್ನೇ ರೀಯೂಸ್ ಮಾಡ್ಬೋದು, ವೆರಿ ಸಿಂಪಲ್. ಸೊ ಇವಾಗ ಡೆಕೋರ್ಗೆ ನಾನು ಏನು ಯೋಚನೆ ಮಾಡಿದೆ ಅಂದರೆ, ಒಂದು ಸ್ವಲ್ಪ ಇನ್ಸ್ಪಿರೇಷನ್ನ ತೊಗೊಂಡೆ ನಾನು ChatGPT ಹಾಕಿ. ಸೊ ಅಲ್ಲಿಂದ ಡೆಕೋರ್ ಸಜೆಷನ್ಸ್ನ ತೊಗೊಂಡು ಅದೇ ರೀತಿ ಮಾಡ್ತಾಯಿದ್ದೀನಿ. ಇದು ಐಕ್ಯದಿಂದ ತಂದಿರುವಂಥ ಬಟ್ಟೆ ಇವಾಗ ಯೂಸ್ ಬಂತು ನನಗೆ. ಆ್ಯಕ್ಚುಲಿ ಇದು ಥ್ರೋ ಥರ, ಯಾವುದಕ್ಕೆ ಹೇಳಿ, ಸೋಫಾಗೆಲ್ಲ. ಬಟ್ ಪಾಪುನ ಇಲ್ಲಿ ಸೆಂಟ್ರಲ್ಲಿ ಹಾಕೋದು. ಒಂದೇ ಯೋಚನೆ ಇತ್ತು, ಪಾಪಕ್ಕೆ ಸುಸ್ತಾಗುತ್ತಲ್ವಾ, ಆದಷ್ಟು ಬೇಗ ಮುಗಿಸ್ಬೇಕು. ಬಟ್ ಅಂದ್ಕೊಂಡಿದ್ದಕ್ಕಿಂತ ಬೇಗನೆ ಆಯಿತು. ವಿದಿನ್ 1 hour ಫಿನಿಶ್ ಮಾಡಿದ್ವಿ. ನಮ್ಮ ರಾಮನಿಗೆ ನಿದ್ದೆ ಬರ್ತುಂಟು. ರಾಮ 1-2 ಗಂಟೆ ಇರ್ತ ಕಾಯ್ತಿದ್ದಾನೆ. ರಾಮನಿಂದ ಗಿಫ್ಟ್. ರಾಮನವಮಿಗೆ ಗಿಫ್ಟ್. ಗಿಫ್ಟ್ ರಾಮನವಮಿ. ವಾವ್, ನೈಟಿ ಅಲ್ಲ, ನನ್ನ ಬಾಲ್ಯದ ಮಿದ್ದಕ್ಕಿ. ನನ್ನ ಮುದ್ದು ರಾಮನ ನಾಮ ಅಂತೂ ಪರ್ಫೆಕ್ಟಾಗಿ ಬಂದಿದೆ. ಮೇಡ್ ಮಿ ವೆರಿ ಹ್ಯಾಪಿ. ಆ್ಯಂಡ್ ರಾಮ ಅಂತ ಈ ಥರ ಹೂವಲ್ಲಿ ಮಾಡಿರುವಂಥ ಅಲಂಕಾರ, ಜೊತೆಗೆ ವೀಳ್ಯದೆಲೆ ಆ್ಯಂಡ್ ಮಾವಿನ ಮರ ಎಲೆ ಎಲ್ಲ ಯೂಸ್ ಮಾಡಿರುವಂಥ ಡೆಕೋರ್ ಸೆಟಪ್. ಬಾಬನ ಗೆಜ್ಜೆ, ಬಾಬನ ಗೆಜ್ಜೆ, ಬಾಬನ ಗೆಜ್ಜೆ ಉಲ್ಲುಂಡಪ್ಪ ಅಂತಿಲೆಪ್ಪ ಮುಲ್ಲಪ್ಪನ ಗೆಜ್ಜ. ಮಿತ್ತದಿರ್ತ ಮಲ್ತಾಡ ಪುಸ್ಕ್ ಪುಸ್ಕ್ ಹಾಕೊಂಡಿತ್ತ. ಈಗ ರಾಮನ್ ಮಾಡಿ ಹೋದ್ರು ಅವರು. ರಾಮ ಸ್ಟೈಲ್ ಎಲ್ಲ ಮಾಡಿ ಸೂಪರ್ ರಾಮ. ಅಯ್ಯೋ, ಅದೇ ಇಟ್ಟಿಲ್ಲ. ನಿಲ್ಲು, ಅದೇ ಮಾಮಿದು ರಾ ಸೂಪರ್ ಆಗಿತ್ತು. ರಾ ಹಿಂಗ್ ಮಾಡ್ಬೇಕಾರೆ ಹಿಂಗ್ ಮಾಡಿ ಪಾಪು ಜೊತೆ ನಮ್ಮ ಮೊದಲನೆಯ ಶೂಟ್ ಆಗಿತ್ತು ಇದು. ಕೊಡಿ, ಹೆಂಗೆ ಇರುತ್ತೆ ಏನಿರುತ್ತೆ ಅಂತ ಅನ್ಕೊಂಡಿದ್ದೆ. ಪಾಪು ಬಿಡಲ್ಲ, ಹಠ ಎಲ್ಲ ಮಾಡ್ಬೋದು ಅಂತ. ಬಟ್ ನಾಮ ಇಡೋದಕ್ಕೆ ಇಟ್ ವಾಸ್ ಈಸಿ ಆಯ್ತಾ. ಈಸಿ ಅಂದ್ರೆ 2-3 ಸತಿ ಟ್ರಯಲ್ ಮಾಡಿದ್ಮೇಲೆ ಇಟ್ ವಾಸ್ ಓಕೆ. ಇಲ್ಲಿ ಬಂದ್ಮೇಲೆ ಹಿ ವಾಸ್ ಪ್ಲೇಯಿಂಗ್ ಆನ್ ಹಿಸ್ ಓನ್. ಜಾಸ್ತಿ ಹೊತ್ತಿಟ್ರೆ ಹಿ ವುಡ್ ಬಿ ಸ್ಟಿಮ್ಯುಲೇಟೆಡ್, ಓವರ್ ಸ್ಟಿಮ್ಯುಲೇಟ್ ಆಗ್ತಿತ್ತೇನೋ ಪಾಪು. ಸೊ ನಾವು ಪಟ ಅಂತ ಮಾಡಿ ತೆಗೆದ್ವಿ. ಆ್ಯಂಡ್ ವೆರಿ ಸಿಂಪಲ್. ಹಬ್ಬ, ಫೋಟೋಶೂಟ್ ಅಂತೂ ಕಂಪ್ಲೀಟ್ ಆ್ಯಂಡ್ ಸಕ್ಸಸ್ಫುಲ್ಲಾಗಿ ಆಯಿತು. ಇವಾಗ ಈ ಹೂವುಗಳನ್ನು ವೇಸ್ಟ್ ಮಾಡಬಾರ್ದಲ್ವಾ. ನಮ್ಮ ಮುದ್ದುರಾಯನ್ನ ರಾಮನ್ ಮಾಡಿ ಎಲ್ಲ ಫೋಟೋಸ್ ಎಲ್ಲ ಆದಮೇಲೆ ಈಗ ಇದನ್ನ ಯಾಕೆ ವೇಸ್ಟ್ ಮಾಡೋದು ಅಂತ ಬಾಗಿಲಿಗೆ ಹಾರ ಮಾಡಿ ಹಾಕ್ತಾ ಇದ್ದೀನಿ ಅಷ್ಟೇ. ಓ ಮೈ ಗಾಡ್, ಈ ಶೂಟ್ ಮಾಡಿ ನನಗೆ ಎಷ್ಟು ಖುಷಿ ಆಯ್ತು ಗೊತ್ತಾ. ಅಷ್ಟು ಎಫರ್ಟ್ಸ್ ಹಾಕಿ ಮಾಡಿದ್ದಕ್ಕೆಲ್ಲ ಪರ್ಫೆಕ್ಟಾಗಿ ಬಂದಿತ್ತು. ನಮ್ಮ ಮುದ್ದು ರಾಮನ್ಗೆ ಮಾಡಿರೋಂಥ ಸೆಟಪ್ ಹೇಗಿತ್ತು, ರಾಮನ್ಗೆ ಹಾಕಿರೋಂಥ ಬಟ್ಟೆ ಯಾವುದು, ಎಲ್ಲರ ಕುತೂಹಲ ಇರುತ್ತೆ ನಿಮಗೆ ಅಲ್ವಾ. ಲುಕ್ ಎಟ್ ದಿಸ್, ನಮ್ಮ ಮುದ್ದು ರಾಮನ್ ಫೋಟೋಶೂಟ್.
ಇಲ್ಲಿದೆ ಮಾಮಿ ಮಡಿಕೆನಲ್ಲಿ, ಅಮ್ಮ ಮಡಿಕೆ ಉಂಡವೆ. ಹಾ, ನೀವು ಕುಡೀರಿ, ನೀವು ತಗೊಳ್ಳಿ, ಅಪ್ಪಾಜಿಗೆ ಅಲ್ಲಿದೆ. ಟೇಸ್ಟ್ ಮಾಡಬೇಕು, ಹೆಸರುಬೇಳೆ ಟೇಸ್ಟ್ ಮಾಡಬೇಕು. ಕೋಸಂಬರಿ, ಹೆಸರುಬೇಳೆ ಅಂತಾರೆ, ಕೋಸಂಬರಿ ಅನ್ನಲ್ಲ ಈಗ ಇದಕ್ಕೆ. ಇದೇ ಕೋಸಂಬರಿ. ರಾಮನವಮಿಗೆ ಹೆಸರುಬೇಳೆ. ಹಬ್ಬದ ಸ್ಪೆಷಲ್ ಊಟ at 3:30. ನೋಡಿ ರಾಮನವಮಿಗೆ ಸೂಪರ್ ಅಲ್ಲ? ರಿಯಲಿ ಸಖತ್ತಾಗಿ ಮಾಡಿದ್ಯಾ. ಯು ಲೈಕ್ ದಿ ಎಫರ್ಟ್ಸ್? ಹೌ ಇಸ್ ಹಿ ಲುಕಿಂಗ್? ಶ್ರೀರಾಮ್, ಚಿಕ್ಕ ಶ್ರೀರಾಮ್, ಮಿನಿ ಶ್ರೀರಾಮ್. ವೆರಿ ನೈಸ್, ಸೂಪರ್, ಚೆನ್ನಾಗಿ ಬಂದಿದೆ. ದೀಪು ವರ್ಕಿಂದ ಬಂದಿದ ತಕ್ಷಣ ನನಗಿದನ್ನು ತೋರಿಸ್ಲೇಬೇಕಿತ್ತು ಆ್ಯಂಡ್ ಅವ್ರ ರಿಯಾಕ್ಷನ್ ನೋಡಿ ನನಗೆ ಇನ್ನೂ ತುಂಬ ಖುಷಿ ಆಯಿತು. ನೋಡಿ ಇಷ್ಟು ಹಾರ, ಇಷ್ಟು ಉದ್ದ ಹಾರ ಆಗೈತಿ. ಇಲ್ಲಿಂದ ನಾಳೆ ಶುಕ್ರವಾರ ಬಾಗಿಲಿಗೆ ಹಾಕ್ತೀವಿ. ಆಲ್ ರೈಟ್, ಇದಾಗಿತ್ತು ಇವತ್ತಿನ ಒಂದು ಶಾರ್ಟ್ ಫ್ಯಾಮಿಲಿ ವಿಡಿಯೋ. ನಿಮ್ಗೆ ಇಷ್ಟವಾದಲ್ಲಿ ಏನು ಮಾಡಬೇಕು, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಆಯಿತಾ. ಲಾಟ್ಸ್ ಆಫ್ ಲವ್, ಪ್ರೀತಿ ಸುತ್ತಾ ಹೀಗೆ ಇರಲಿ. ನಿಮ್ಮ ಕನ್ನಡತಿಯನ್ನು ಸದಾ ಪ್ರೋತ್ಸಾಹಿಸಿ. ಮತ್ತೆ ಸಿಗೋಣ, ಬಾಯ್.